ಭಗವಂತ ನಮಗೆ ನೀಡಿದ ಕರ್ತವ್ಯವನ್ನ ಕರ್ತವ್ಯ ಪ್ರಜ್ಞೆಯಿಂದ ಮಾಡಿದಾಗ ಕರ್ಮಯೋಗವಾಗುತ್ತದೆ ಎಂದು ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂ ಪೀಠಾಧೀಶರಾದ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು. ಕುಮಟಾ ತಾಲೂಕಿನ ಕೋರ್ನಹಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚಾತುರ್ಮಾಸ್ಯ ವೃತ್ತಾಚರಣೆಯ 29ನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿನ ಸಾಲ್ಕೋಡು ಗ್ರಾಮದ ನಾಮಧಾರಿ ಕೂಟದಿಂದ ಸಲ್ಲಿಸಲಾದ ಗುರು ಸೇವೆ ಸ್ವೀಕರಿಸಿ ಆಶೀರ್ವಚನ ನೀಡಿದ ಶ್ರೀಗಳು, ನಮ್ಮ ಬದುಕಿನಲ್ಲಿ ಯಾವುದು ಶಾಶ್ವತವಲ್ಲ. ಬದುಕಿನಲ್ಲಿ ನಮಗೆ ಎಲ್ಲವೂ ಬೇಕು, ಅಧಿಕಾರ ಬೇಕು, ಸಂಪತ್ತು ಬೇಕು, ಎಲ್ಲ ಬೇಕು. ಆದರೆ ಇವೆಲ್ಲ ಭಗವಂತ ಕೊಟ್ಟಿದ್ದು, ನನ್ನದಲ್ಲ ಎಂಬ ತ್ಯಾಗಭಾವ ನಮ್ಮಲ್ಲಿರಬೇಕು. ಭಗವಂತ ನೀಡಿದ ಕರ್ತವ್ಯವನ್ನು ಕರ್ತವ್ಯ ಪ್ರಜ್ಞೆಯಿಂದ ಮಾಡಿದಾಗ ಕರ್ಮಯೋಗವಾಗುತ್ತದೆ. ಅದುವೇ ಭಗವಂತನ ಸಾಕ್ಷಾತ್ಕಾರಕ್ಕೆ ಮಾರ್ಗವಾಗುತ್ತದೆ. ನಮ್ಮೆಲ್ಲರ ಆತ್ಮಗಳು ಭಗವಂತನಿಂದ ಸಿಡಿದ ಸೂರ್ಯ ರಶ್ಮಿಗಳು. ಈ ಕಿಡಿಗಳು ಪ್ರಜ್ವಲಿಸಬೇಕೆಂದರೆ ಭಕ್ತಿ ಮತ್ತು ಕರ್ಮದ ಕೊಳವೆಯ ಮೂಲಕ ಊದಬೇಕು. ಊದುವುದು ಪ್ರಾಣಾಯಾಮ, ಯೋಗ ಸೂಕ್ಷ್ಮಗಳನ್ನು ಅರ್ಥೈಸಿಕೊಂಡರೆ ಬದುಕು ಸಾರ್ಥಕವಾಗುತ್ತದೆ. ಈ ನಿಟ್ಟಿನಲ್ಲಿ ಚಾತುರ್ಮಾಸ್ಯದ ಪುಣ್ಯದ ಕಾರ್ಯಕ್ಕೆ ನಾವೆಲ್ಲ ನೆರವಾಗುವ ಮೂಲಕ ಗುರುಗಳ ಅನುಗ್ರಹ ಪಡೆದು ಧರ್ಮ ಮಾರ್ಗದಲ್ಲಿ ನಡೆಯುವಂತಾಗಬೇಕು ಎಂದು ಶ್ರೀಗಳು ಕರೆ ನೀಡಿದರು. ಈ ತಾನು ತನ್ನವರಿಂದ ಅತಿಯಾದ ಪ್ರೀತಿ ಬೇಕಂತೆ, ಅತಿಯಾದಿರಬಾರದಂತೆ. ಭಕ್ತರ ಅರಿಯ ಒಂದು ಶತಕ ನೆನಪಾಗ್ತದೆ. ಇನ್ನೊಮ್ಮೆ ಕಥೆ ಹೇಳಿದ್ದೇನೆ ನಾನು. ವಿಕ್ರಮಾದಿತ್ಯನ ತಮ್ಮ ಆಗ್ತಾನೆ, ಉಜ್ಜಯಿನಿಯ ವಿಕ್ರಮಾದಿತ್ಯನ ತಮ್ಮ ಭರ್ತರರಿ. ತನಗೆ ಶನಿಪೀಠ ಆದಾಗ ಭರ್ತರರಿಗೆ ರಾಜ್ಯಭಾರವನ್ನು ಕೊಟ್ಟು ಹೋಗಿರ್ತಾನೆ. ಆ ಭರ್ತರರಿಗೆ 3 ಜನ ಹೆಂಡತಿಯರು. ಇವನಿಗೆ ಭರ್ತರರಿಗೆ ಒಂದು 50 ವರ್ಷದಲ್ಲಿ ಒಂದು 20 ವರ್ಷದ ಹುಡುಗಿಯನ್ನು ಮದುವೆ ಆದ. ರಾಜರಿಗೆಲ್ಲ ಹಾಗೆ ಅಲ್ಲ, ಬುದ್ಧಿ ಚಂದದ ಹುಡುಗಿ ಸಿಕ್ಕಿದ್ರೆ ಒಂದು ಮದುವೆ ಆಗುವುದು ಅಂತೆ. ಅಪಾರ ನಂಬಿಕೆ, ಅಪಾರ ಪ್ರೀತಿಯನ್ನು ಕೊಟ್ಟಿದ್ದ. ಈಗ ಊರಿಗೆ ಗೋರಖನಾಥರು ಬಂದು, ನಾಥ ಪರಂಪರೆಯ ಸರ್ವಶ್ರೇಷ್ಠ ಗುರುಗಳು ಗೋರಖನಾಥರು. ಗೋರಖನಾಥರ ಕಥೆ ನೀವು ಕೇಳಿರ್ಬೋದು. ಒಂದು ಊರಿನಲ್ಲಿ ಒಂದು ತಾಯಿಗೆ ಮಕ್ಕಳಿರ್ಲಿಲ್ಲ. ಆವಾಗ ಒಬ್ಬರು ಸನ್ಯಾಸಿ ಬಂದರು, ನಮಗೆ ಮಕ್ಕಳಿಲ್ಲ, ಪುತ್ರ ಸಂತಾನ ಇಲ್ಲ ಅಂತ ಹೇಳುವಾಗ ಆ ಗುರುಗಳು ಭಸ್ಮವನ್ನು ಕೊಟ್ಟಿರ್ತಾರೆ. ಆ ಭಸ್ಮವನ್ನ ಕೊಟ್ಟಾಗ ನನಗೆ ಮಕ್ಕಳಾಗಕ್ಕೆ ಗುರುಗಳಿಂದ ಒಂದು ಪ್ರಸಾದ ಸಿಕ್ಕಿದಂತೆ 16 ಜನ ಹತ್ರ ಹೇಳ್ತಾರೆ, ಸಖ್ಯರ ಹತ್ರ, ಈ ಅಮ್ಮ ಮಕ್ಕಳಿಲ್ಲದ ಅಮ್ಮ. ಆಗ ಸಖ್ಯರು ಇರ್ತಾರೆ, ಈಗ ಸ್ವಾಮಿಗಳನ್ನೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವರು ಭಸ್ಮ ಕೊಟ್ಟು ಏನೆಲ್ಲ ವಸ್ತು ಕೊಟ್ಟು ಮಂಗಮಾಯ ಮಾಡಿ ನಮಗೆ ಎಲ್ಲ ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ, ತುಂಬ ಹುಷಾರಾಗಿರು ಅಂತ ಹೇಳ್ತಾರೆ. ಇವರು ಅವರ ಮಾತನ್ನು ನಂಬಿ ಆ ಭಸ್ಮವನ್ನು ತೆಗೆದು ಗೊಬ್ಬರದ ಗುಂಡಿಗೆ ಹಾಕಿದ್ರು. 12 ವರ್ಷದ ನಂತರ ಅದೇ ಸ್ವಾಮಿಗಳು ಅದೇ ಮನೆಗೆ ಭಿಕ್ಷಾಟನೆ ಬಂದಾಗ, ಅಮ್ಮ ನಾನು ನಿನಗೆ ಮಕ್ಕಳಿಲ್ಲದಾಗ ಒಂದು ಭಸ್ಮವನ್ನು ಕೊಟ್ಟಿದ್ದೆಲ್ಲ, ನಿನಗೆ ಮಕ್ಕಳಾಯ್ತಾ, ಮಕ್ಕಳಾಗ್ಬೇಕು, ಆ ಮಗು ಎಲ್ಲಿದ್ದಾನೆ ತೋರಿಸು ಅಂತ ಹೇಳ್ತಾರೆ. ಮಗು ಇಲ್ಲ. ಸತ್ಯಗಳನ್ನು ಮಾತ್ರ ಗದರಿಸ್ತಾರೆ. ಗುರುಗಳೇ, ನೀವು ಕೊಟ್ಟ ಭಸ್ಮವನ್ನು ಸೆಗಣಿ ಗುಂಡಿಗೆ ಹಾಕಿದ್ದೇನೆ ಅಂತ ಹೇಳ್ತಾರೆ. ಎಂತ ತಪ್ಪು ಮಾಡಿದ್ದಂತೆ. ಸೆಗಣಿ ಗುಂಡಿಗೆ ಹತ್ರ ಹೋಗಿ ಮಗನೇ ಅಂತ ಕರೀತಾರೆ. ಗುರುಗಳೇ ಅಂತ ಹುಡುಗಿದ್ದು ಸ್ವರ ಬರ್ತದೆ. ಆಗ ಸೇಗಣಿಯನ್ನು ಸರಿಸಿದಾಗ ಅಲ್ಲೊಬ್ಬ ಹುಡುಗ, ಒಂದು 12 ವರ್ಷ ಹುಡುಗ ತಪಸ್ಸು ಮಾಡ್ತಾ ಇದ್ದಾನೆ. ಅವನೇ ಗೋರಖನಾಥ್. ನಾಥ ಪರಂಪರೆಯಲ್ಲಿ ಗೋರಖನಾಥ್ ಮತ್ತೆ ಮತ್ಸ್ಯೇಂದ್ರನಾಥ್ ಅಂತ ಕೇಳಿರ್ಬೋದು. ಪರಮಸಿದ್ಧರು, ಸಾಕ್ಷಾತ್ ಶಿವನಾಂಶ ಅಂತ. ಹಾಗೆ ಗೋರಖನಾಥರು ಒಂದು ಫಲವನ್ನ ಇವನಿಗೆ ಕೊಡ್ತಾರೆ. ಯಾರಿಗೆ? ಭರ್ತರಿಗೆ, ವಿಕ್ರಮಾದಿತ್ಯನ ತಮ್ಮನಿಗೆ. ಈ ಫಲವನ್ನು ತಿಂದ್ರೆ ನೀನು 1000 ವರ್ಷ ಯೌವನದಿಂದ ರಾಜ್ಯಭಾರಗಳಲ್ಲೇ ತುಂಬಾ ಜ್ಞಾನ ಬರ್ತದೆ, ತುಂಬಾ ಯೌವನ ಇರ್ತದೆ ನಿನಗೆ. ಇವನು ಆಲೋಚನೆ ಮಾಡ್ತಾರೆ, ಇದನ್ನು ನಾನು ತಿಂದು ಯಾಕೆ ಹಾಳು ಮಾಡುದು, ನನ್ನ ಕಡೆ ಪಕ್ಕೆ ಇದ್ದಾಳೆ, ತುಂಬಾ ಚಂದ ಇದ್ದಾಳೆ, ಮತ್ತೆ ಅವಳು ಇನ್ನೂ ಯೌವನವತಿಯಾಗಿ ಹಾಗೆ ಇರ್ತಾಳೆ ಅಂತ ಮೇಲೆ ಹೋಗಿ ಇದನ್ನು ತಿಂದ್ರೆ ನೀನು 1000 ವರ್ಷ ಬದುಕ್ತೀಯಮ್ಮ ಅಂತ ಅವರ ಕೈಯಲ್ಲಿ ಕೊಡ್ತಾರೆ. ಚಾತುರ್ಮಾಸ್ಯದ 29ನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿನ ಸಾಲ್ಕೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಳಗಿನ ಕೇರಿ, ಮುಂಗೊಳ್ಳಿಕೇರಿ, ದರ್ಬೆಜಡ್ಡಿ, ಕರಮಣಿಚರಿಕೆ, ಅಟಾರ, ಹಂದಿಗದ್ದೆ, ಕಾನಕ್ಕಿ, ಅಡಿಮನೆ ಗ್ರಾಮದ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು. ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರಾದ ತಾರಾಗೌಡ, ಮನೋಜ್ ನಾಯಕ್ ಸೇರಿದಂತೆ ಇತರರು ಆಗಮಿಸಿ ಶ್ರೀಗಳ ದರ್ಶನ ಪಡೆದು ಫಲಮಂತ್ರಾಕ್ಷತೆಯ ಆಶೀರ್ವಾದ ಪಡೆದರು. ಕುಮಟಾದ ಶಾಂತಿಕಾ ಟ್ರೇಡರ್ಸ್ ಮಾಲಕರಾದ ರಮೇಶ್ ನಾಯ್ಕರು ಕುಟುಂಬ ಸಮೇತರಾಗಿ ಆಗಮಿಸಿದ ಶ್ರೀಗಳಿಗೆ ವೈಯಕ್ತಿಕವಾಗಿ ಪಾದುಕಾ ಪೂಜೆ ನೆರವೇರಿಸಿ ಶ್ರೀಗಳಿಂದ ಫಲಮಂತ್ರಾಕ್ಷತೆ ಪಡೆದರು. ಅಣ್ಣಪ್ಪ ರಾಮ ನಾಯ್ಕ್ ಮತ್ತು ಕುಟುಂಬದವರು ಬಗ್ಗೋಣ ವೈಯಕ್ತಿಕ ಗುರುಪಾದುಕಾ ಪೂಜೆ ಸಲ್ಲಿಸಿದರು. ಎಸ್ಕೆ ಚಂದ್ರ, ಶ್ರೀದೇವಿ ಕನ್ಸ್ಟ್ರಕ್ಷನ್ ಸಾಗರ್ ಇವರು ವಿಶೇಷ ಸೇವೆ ಸಲ್ಲಿಸಿದರು. ಸಾಲ್ಕೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಕೋಟೆ ಹನುಮಂತ ದೇವಸ್ಥಾನ ಬೇಡ್ಕಣಿ, ಸಿದ್ದಾಪುರ ಆಡಳಿತ ಮಂಡಳಿ ಸಿರಿಸಿ, ಎನ್ಕೆ ನಾಯ್ಕ್ ನಾಗರಿಕ ಸಮಿತಿಯ ಹಿರಿಯ ಅಧ್ಯಕ್ಷರು ಬೆಳತಂಗಡಿ, ತಾಲೂಕಾ ಬಿಲ್ಲವ ಸಮಾಜದ ಯುವ ವಾಹಿನಿಯ ಅಧ್ಯಕ್ಷರು ಹಾಗೂ ಸದಸ್ಯರು
ಸುದ್ದಿ ಬಿಡುಗಡೆ ವಾಹಿನಿ ಮ್ಯಾನೇಜರ್ ಮತ್ತು ಪತ್ರಿಕಾ ವರದಿಗಾರರ ತಂಡ ಬೆಳ್ತಂಗಡಿ, ಆರ್ಎಸ್ಎಸ್ ಪ್ರಮುಖರಾದ ಕಲ್ಲಡ್ಕ ಪ್ರಭಾಕರ್ ಭಟ್, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು, ಶ್ರೀರಾಮ ಶಾಲೆ ಕಲ್ಲಡ್ಕ ಇದರ ವ್ಯವಸ್ಥಾಪಕರು ಇವರು ಆಗಮಿಸಿ ಶ್ರೀಗಳ ದರ್ಶನ ಪಡೆದು ಫಲಮಂತ್ರಾಕ್ಷತೆ ಪಡೆದರು. ಸಿದ್ದಾಪುರದ ಪ್ರೊಫೆಸರ್ ನಾಗೇಶ್ ನಾಯ್ಕರು ಪ್ರಮುಖರೊಂದಿಗೆ ಆಗಮಿಸಿ ಶ್ರೀಗಳಿಂದ ಫಲಮಂತ್ರಾಕ್ಷತೆ ಪಡೆದು ಧನ್ಯತೆ ಪಡೆದರು. ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗಜಾನನ್ ಪೈ ನೇತೃತ್ವದಲ್ಲಿ ವಿನಾಯಕ ನಾಯ್ಕ ಹೆಬ್ಬೈಲ ಸೇರಿದಂತೆ ಇತರೆ ಪ್ರಮುಖರು ಗುರುಗಳ ದರ್ಶನ ಪಡೆದು ಫಲಮಂತ್ರಾಕ್ಷತೆಯ ಅನುಗ್ರಹ ಪಡೆದರು. ಸಿದ್ದಾಪುರದ ಡಾಕ್ಟರ್ ನಾಗೇಶ್ ನಾಯ್ಕ ಕಾಗಲ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಂದ್ರಪ್ಪ ಚೆನ್ನಯ್ಯ ಬನವಾಸಿ, ವಿಎನ್ ನಾಯ್ಕ್ ಬೇಡ್ಕಣಿ, ಸಚಿನ್ ನಾಯ್ಕ್ ಸಾಲ್ಕೋಡ್, ಎಸ್ಕೆ ನಾಯ್ಕ್ ಹೊನ್ನಾವರ, ಶ್ರೀಧರ್ ನಾಯ್ಕ್ ಚಿತ್ರಗಿ ಇತರೆ ಪ್ರಮುಖರು ಗುರುಗಳ ದರ್ಶನ ಪಡೆದು ಫಲಮಂತ್ರಾಕ್ಷತೆ ಸ್ವೀಕರಿಸಿ ಪುನೀತರಾದರು. ಸಾಲ್ಕೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರಮೋದ್ ಶೇಖರ್ ನಾಯ್ಕ್ ಅವರು ಸಿಹಿ ವಿತರಿಸಿದರು. ಮಧ್ಯಾಹ್ನ ನಡೆದ ಪ್ರಸಾದ ಭೋಜನದಲ್ಲಿ 1000ಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಕೃತಾರ್ಥರಾದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.